ಎಲ್ಲರಿಗೂ ನಮಸ್ಕಾರ. ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. GPSTR ಎಕ್ಸಾಮಿನೇಷನ್ 2026 ಪೇಪರ್ 1, ಪೇಪರ್ 2, ಪೇಪರ್ 3 ಕಂಪ್ಲೀಟ್ ಕೋರ್ಸ್ನ ಮಾಡಿಕೊಡ್ತಿರುವಂಥದ್ದು. ಅದರಲ್ಲಿ ಪೇಪರ್ 1 ಭಾಗವಾಗಿ ಸೈಕಾಲಜಿ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಿರುವಂಥದ್ದು. ಕ್ಲಾಸ್ 1 ಸೈಕಾಲಜಿ ಆಗಿರುತ್ತೆ. ನಂಬರ್ 1 ಸೈಕಾಲಜಿ. ಅದಕ್ಕಿಂತ ಹೋಗೋದಕ್ಕಿಂತ ಮುಂಚೆ ಸೈಕಾಲಜಿ ಅಂದರೆ ಏನು, ಮನೋವಿಜ್ಞಾನ ಅಂದರೆ ಏನು ನೋಡಿ. ಈ ಒಂದು ವಿಡಿಯೋನಲ್ಲಿ ಮಿನಿಮಮ್ ಗ್ಯಾರಂಟಿಯಾಗಿ 3 to 4 ಕ್ವಶನ್ಸ್ ಬಂದೇ ಬರುತ್ತೆ. ಓಕೆ, ದಯವಿಟ್ಟು ಕಂಪ್ಲೀಟ್ ವಿಡಿಯೋನ ನೋಡಿ. ಓಕೆ, ಮನೋವಿಜ್ಞಾನವು ಮಾನವನ ವರ್ತನೆ ಮತ್ತು ಮಾನಸಿಕ ಪ್ರಕ್ರಿಯೆಗಳನ್ನು ಅಧ್ಯಯನ ಮಾಡುವ ಒಂದು ರೋಮಾಂಚನಕಾರಿ ವಿಷಯವಾಗಿದೆ. ಇದು ನಾವು ಏಕೆ ಹೀಗೆ ವರ್ತಿಸುತ್ತೇವೆ, ನಮ್ಮ ಆಲೋಚನೆಗಳು ಹೇಗೆ ರೂಪುಗೊಳ್ಳುತ್ತದೆ ಎಂಬ ಪ್ರಶ್ನೆಗಳಿಗೆ ಉತ್ತರ ನೀಡಲು ಪ್ರಯತ್ನಿಸುತ್ತದೆ. ಸೊ ಕಂಪ್ಲೀಟ್ಲಿ ನಮ್ಮ ವರ್ತನೆ ಯಾವ ಥರ ಇರುತ್ತೆ, ನಮ್ಮ ಆಲೋಚನೆಗಳು ಯಾವ ಥರ ಇರುತ್ತೆ, ಅದರ ಮೇಲೆ ಡಿಪೆಂಡೆನ್ಸಿ ಯಾವ ಥರ ಇರುತ್ತೆ. ಸೊ ಇದು ಬಂದು ಮನೋವಿಜ್ಞಾನ. ನಮ್ಮ ಮಾನವನ ಪ್ರಕ್ರಿಯೆ ಏನಾಗಿರುತ್ತೆ, ಮಾನಸಿಕ ಪ್ರಕ್ರಿಯೆ, ಮಾನವನ ವರ್ತನೆ ಏನಾಗಿರುತ್ತೆ, ಇದರ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಇದ್ರ ಜೊತೆಗೆ ಸೈಕಾಲಜಿ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಅಂತ ಹೇಳಿದ್ರೆ ಗ್ರೀಕ್ ಭಾಷೆಯಿಂದ ಬಂದಿದೆ. ಸೈಕ್ ಅಂದರೆ ಏನು ಅಂತ ಹೇಳಿದ್ರೆ ಆತ್ಮ ಅಥವಾ ಮನಸ್ಸು. ಲೋಗೋಸ್ ಅಂತ ಹೇಳಿದ್ರೆ ವಿಜ್ಞಾನ ಅಥವಾ ಅಧ್ಯಯನ, ಅದರ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ಓಕೆ, ಮನಸ್ಸಿನ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ಓಕೆ, ವ್ಯಾಖ್ಯಾನ ನೋಡ್ಕೊಳ್ಳಿ. ಮನೋವಿಜ್ಞಾನವು ಮಾನಸಿಕ ಪ್ರಕ್ರಿಯೆಗಳನ್ನು ಅಂದರೆ ಮೆಂಟಲ್ ಪ್ರೋಸೆಸ್, ಅನುಭವಗಳು ಎಕ್ಸ್ಪೀರಿಯನ್ಸ್ ಮತ್ತು ವರ್ತನೆಗಳು ಬಿಹೇವಿಯರ್, ಓಕೆ, ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವಾಗಿದೆ. ಓಕೆ, ಸೊ ನಮ್ಮ ಒಂದು ಮೆಂಟಲ್ ಪ್ರೋಸೆಸ್ ಆಗಿರ್ಬೋದು, ನಮ್ಮ ಒಂದು ಎಕ್ಸ್ಪೀರಿಯನ್ಸ್, ಪಾಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಇದರ ಜೊತೆಗೆ ನಮ್ಮ ಬಿಹೇವಿಯರ್, ನಮ್ಮ ವರ್ತನೆ ಯಾವ ಥರ ಇರುತ್ತೆ, ಇದರ ಬಗ್ಗೆ ತಿಳ್ಕೊಳ್ಳೋದನ್ನೇ ನಾವು ಸೈಕಾಲಜಿ ಅಂತ ಹೇಳ್ತಾರೆ. ಓಕೆ, ಮನೋವಿಜ್ಞಾನವು ಮಾನವನ ಮನಸ್ಸು, ಮಾನಸಿಕ ಪ್ರಕ್ರಿಯೆಗಳನ್ನು ಮತ್ತು ನಡವಳಿಕೆಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಒಂದು ವಿಷಯವಾಗಿದೆ. ಇಷ್ಟೊತ್ತು ಇವಾಗ ತಿಳ್ಕೊಂಡ್ವಿ. ಓಕೆ, ಇದು ವ್ಯಕ್ತಿಯ ಅನುಭವಗಳನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತದೆ. ವೈಜ್ಞಾನಿಕ ಸ್ವರೂಪನ ನೋಡ್ಕೊಳ್ಳೋಣ. ಇದು ಕೇವಲ ಊಹೆಗಳಲ್ಲ, ಬದಲಿಗೆ ಅಂಕಿಅಂಶಗಳ ಮತ್ತು ಸಂಶೋಧನೆಯ ಆಧಾರದ ಮೇಲೆ ಕೆಲಸ ಮಾಡುತ್ತದೆ. ಏನು ಅಂತ ಹೇಳಿದ್ರೆ ನಮ್ಮ ಒಂದು ಪಾಸ್ಟ್ ಎಕ್ಸ್ಪೀರಿಯನ್ಸ್ ಮೇಲೆ ನಾವು ಇವಾಗ ವರ್ತನೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಇವಾಗ ಬೆಂಕಿ ಇರುತ್ತೆ, ನಮಗೆ ಸ್ಟಾರ್ಟಿಂಗ್ ಬೆಂಕಿ ಸುಡುತ್ತೆ ಅಂತ ಗೊತ್ತಿರಲ್ಲ, ಆದರೆ ಒಂದ್ಸರಿ ಬೆರಳಿಟ್ಟಾಗ ಸುಟ್ಟಿರುತ್ತೆ, ಮತ್ತೆ ಬೆಂಕಿ ಅದು ಕೈ ಇಡ್ತೀವ, ಇಡಲ್ಲ. ಯಾಕಂತ ಹೇಳಿದ್ರೆ ಸುಡುತ್ತೆ, ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಓಕೆ, ನಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಇದು ನಾನು ಜಸ್ಟ್ ಕೇವಲ ಒಂದು ಎಕ್ಸಾಂಪಲ್ ಕೊಟ್ಟೆ. ಇದೇ ಥರ ಬೇರೆದೆಲ್ಲ ಆಗಿರುತ್ತೆ. ಎಕ್ಸ್ಪೀರಿಯನ್ಸ್ ಮೇಲೆ ನಾವು ವರ್ತನೆ ಮಾಡ್ತಾ ಇರ್ತೀವಿ, ಪಾಸ್ಟ್ ಎಕ್ಸ್ಪೀರಿಯನ್ಸ್ ಮೇಲೆ. ಓಕೆ, ಇದಾದ ನಂತರ ಸೊಸೈಟಿಕಲ್ ಎಕ್ಸ್ಪೀರಿಯನ್ಸ್ ಮೇಲೆ, ಸಾಮಾಜಿಕವಾದ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ, ಇದರ ಜೊತೆಗೆ ಜೈವಿಕ ಅಂಶಗಳ ಒಂದು ಆಧಾರದ ಮೇಲೆ ಕೂಡ ನಾವು ವರ್ತನೆ ಮಾಡುವಂಥದ್ದು. ಓಕೆ, ಇದು ಸಮಾಜದಲ್ಲಿ ವ್ಯಕ್ತಿಗಳು ಹೇಗೆ ವರ್ತಿಸುತ್ತಾರೆ ಮತ್ತು ಪರಸ್ಪರ ಹೇಗೆ ಸಂವಹನ ನಡೆಸುತ್ತಾರೆ ಎಂಬುದನ್ನು ವಿವರಿಸುತ್ತದೆ. ಗೊತ್ತಿರುತ್ತೆ ಒಂದು ಸಮಾಜದಲ್ಲಿ ಯಾವ ಥರ ವರ್ತಿಸ್ತಾರೆ, ಕೆಲವರು ಯಾವ ಥರ ವರ್ತಿಸ್ತವೆ, ನಾವು ಅವ್ರ ಜೊತೆಗೆ ಯಾವ ಥರ ವರ್ತಿಸಬೇಕು. ಇವೆಲ್ಲ ಒಂದು ಎಕ್ಸ್ಪೀರಿಯನ್ಸಿಂದ ಬರುವಂಥದ್ದು, ನಮಗೆ ಒಂದೇ ಸರಿ ಬರುವಂಥದ್ದಲ್ಲ, ಎಕ್ಸ್ಪೀರಿಯನ್ಸಿಂದ ಬರುವಂಥದ್ದು. ರೈಟ್. ನೆಕ್ಸ್ಟ್, ಜೈವಿಕ ಅಂಶಗಳು. ಮೆದುಳಿನ ಕಾರ್ಯವೈಖರಿ ಮತ್ತು ನರಮಂಡಲವು ನಮ್ಮ ಆಲೋಚನೆಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದನ್ನು ಇದು ಅಧ್ಯಯನ ಮಾಡುತ್ತದೆ. ಸಿಂಪಲ್ ಏನು ಅಂತ ಹೇಳಿದ್ರೆ, ಮೆದುಳು ಯಾವ ಥರ ಕೆಲಸ ಮಾಡುತ್ತಾನೆ ಏನು ಅಂತ ಹೇಳಿದ್ರೆ, ಇದರಿಂದ ನಮಗೆ ಅಪಾಯ ಇದೆ ಅಂತ ಹೇಳಿದ್ರೆ ಮೆದುಳು ನಮಗೆ ಎಚ್ಚರಿಕೆ ಕೊಡ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ನಾವು ಆಲ್ರೆಡಿ ನಮ್ಮ ಮೆದುಳಿಗೆ ಫೀಡ್ ಮಾಡಿರ್ತೀವಿ ಇದರಿಂದ ನಮಗೆ ಅಪಾಯ ಇದೆ ಅಂತ. ಸೊ ಮೆದುಳು ಏನು ಮಾಡ್ತಾ ಇರುತ್ತೆ, ಓ ಇದು ಅಪಾಯ ಇದೆ ಅಂತ ನಮಗೆ ಕೊಡ್ತಾ ಇರುವಂಥದ್ದು, ಒಂದು ಮಾರ್ಗಸೂಚಿ ಕೊಡ್ತಿರುವಂಥದ್ದು. ಓಕೆ, ಇವನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ನಾವು ಸೈಕಾಲಜಿನ ಕಲಿಯುವಂಥದ್ದು. ಓಕೆ, ನೆಕ್ಸ್ಟ್, ಮಾನಸಿಕ ಪ್ರಕ್ರಿಯೆಗಳು ಆಲ್ರೆಡಿ ಓದಿದ್ವಿ. ನಾವು ಯಾವುದಾದರೂ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಿದಾಗ ಅಥವಾ ಏನನ್ನಾದರೂ ನೆನಪಿಟ್ಟುಕೊಳ್ಳಲು ಪ್ರಯತ್ನಿಸಿದಾಗ ಮಾನಸಿಕ ಪ್ರಕ್ರಿಯೆಗಳನ್ನು ಬೆಳೆಸುತ್ತೇವೆ. ನಂಬರ್ 1, ಮೆದುಳು ಮತ್ತು ಮನಸ್ಸು. ಮಾನಸಿಕ ಪ್ರಕ್ರಿಯೆಗಳು ಮೆದುಳಿನ ಚಟುವಟಿಕೆಯ ಮೂಲಕ ಪ್ರತಿಫಲಿಸುತ್ತವೆ. ಆದರೆ ಮೆದುಳಿನ ಚಟುವಟಿಕೆ ಮತ್ತು ಮಾನಸಿಕ ಪ್ರಕ್ರಿಯೆಗಳು ಒಂದೇ ಅಲ್ಲ, ಅವು ಪರಸ್ಪರ ಅವಲಂಬಿತವಾಗಿದೆ. ಓಕೆ, ಸೊ ಮೆದುಳು ಇವತ್ತು ಕೇಳ್ತಾ ಇರುತ್ತೆ ಇದು ಮಾಡಬೇಡ ಅಂತ, ಅದು ಮನಸ್ಸು ಕೇಳ್ತಾ ಇರಲ್ಲ. ರೈಟ್. ಮಾನಸಿಕ ಪ್ರಕ್ರಿಯೆಗಳೇ ಬೇರೆ, ಮೆದುಳಿನ ಚಟುವಟಿಕೆನೇ ಬೇರೆ, ಅವೆರಡು ಒಂದು ಮಾಡ್ಕೊಬೇಕಾಗಿರುತ್ತೆ. ಓಕೆ, ವ್ಯತ್ಯಾಸ.
ಮೆದುಳು ಭೌತಿಕ ರಚನೆಯನ್ನು ಹೊಂದಿದೆ, ಆದರೆ ಮನಸ್ಸಿಗೆ ಯಾವುದೇ ಭೌತಿಕ ರಚನೆ ಅಥವಾ ನಿರ್ದಿಷ್ಟ ಸ್ಥಳವಿಲ್ಲ. ನಮ್ಮ ಅನುಭವಗಳು ಮತ್ತು ಪರಸ್ಪರ ಸಂವಹನಗಳು ವ್ಯವಸ್ಥಿತವಾಗಿ ಸಂಘಟಿತಗೊಂಡಾಗ ಮನಸ್ಸು ಉದಯಿಸುತ್ತದೆ. ನೆಕ್ಸ್ಟ್, ನಿದ್ರೆಯಲ್ಲೂ ಕಾರ್ಯ. ನಾವು ನಿದ್ರಿಸುತ್ತಿರಲು ಮಾನಸಿಕ ಚಟುವಟಿಕೆಗಳು ನಡೆಯುತ್ತಿರುತ್ತವೆ. ಏನು ಅಂತ ಹೇಳಿದ್ರೆ, ನಾವು ನಿದ್ದೆ ಮಾಡಬೇಕಿದ್ದಾಗ ಕೂಡ ನಮ್ಮಲ್ಲಿ ಒಂದು ಮಾನಸಿಕ ಕಾರ್ಯ ನಡೀತಾ ಇರುತ್ತೆ. ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಕನಸು ಬೀಳುವಂಥದ್ದು. ದಿನ ಎಲ್ಲ ನಾವೆಲ್ಲ ಯಾವುದಾದ್ರೂ ಒಂದು ನೆಗೆಟಿವ್ ಥಿಂಕಿಂಗ್ಸ್ ಏನಾದರೂ ಆಲೋಚನೆ ಮಾಡ್ತಿದ್ರೆ ನಮ್ಮ ಕನಸು ಕೂಡ ಅದೇ ಥರನೇ ಬರುತ್ತೆ. ನೀವು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗುವಂಥದ್ದು, ಟೆಂಪಲ್ಸ್ಗೆ ಹೋಗುವಂಥದ್ದು, ಇಲ್ಲಾಂದ್ರೆ ಲೈಕ್ ಯಾವುದಾದ್ರೂ ಡಿವೈನ್ ಸ್ಥಳಕ್ಕೆ ಹೋಗುವಂಥದ್ದು ಏನಾದರೂ, ಅದರಲ್ಲೇ ನಾವೇನಾದರೂ ತಲ್ಲೀನವಾಗಿದ್ದೀರಾ ಅಂತ ಹೇಳಿದ್ರೆ, ಅವಾಗ ನಾವು ನಿದ್ದೆ ನೋಡಿ ತುಂಬ ಕಾಮಾಗಿರುತ್ತೆ, ತುಂಬ ಪೀಸ್ಫುಲ್ ಆಗಿರುತ್ತೆ. ಅಂದರೆ ನಾವು ದಿನ ಎಲ್ಲ ಏನೆಲ್ಲ ಆಲೋಚನೆ ಮಾಡಿರ್ತೀರಿ ಅದರ ಆಧಾರದ ಮೇಲೆ ನಮಗೆ ಕನಸು ಬೀಳುವಂಥದ್ದು. ಓಕೆ. ಅನುಭವಗಳು ಸ್ವಭಾವತಃ ವೈಯಕ್ತಿಕ ಅಥವಾ ವ್ಯಕ್ತಿನಿಷ್ಠಿತ ಆಗಿರುತ್ತೆ, ಸಬ್ಜೆಕ್ಟಿವ್ ಆಗಿರುತ್ತೆ. ಒಬ್ಬೊಬ್ಬರದ್ದು ಒಂದೊಂದು ಎಕ್ಸ್ಪೀರಿಯನ್ಸ್ ಇರುತ್ತಲ್ವಾ, ಒಬ್ಬೊಬ್ರದ್ದು ಬೇರೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ನಮ್ದು ಬೇರೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ರೈಟ್. ನೇರ ವೀಕ್ಷಣೆ ಅಸಾಧ್ಯ. ಒಬ್ಬ ವ್ಯಕ್ತಿಯ ಅನುಭವವನ್ನು ಇನ್ನೊಬ್ಬರು ನೇರವಾಗಿ ನೋಡಲು ಅಥವಾ ತಿಳಿಯಲು ಸಾಧ್ಯವಿಲ್ಲ. ಇವಾಗ ನನ್ನ ಎಕ್ಸ್ಪೀರಿಯನ್ಸ್ ನಾನಾಗಿರೋದು ಬೇರೆ, ನಿನ್ನ ಎಕ್ಸ್ಪೀರಿಯನ್ಸ್ ನೀನಾಗಿರೋದು ಬೇರೆ. ಕೆಲವರಿಗೆ ನೀರನ್ನು ನೋಡಿದ ತಕ್ಷಣ ನಾನು ಈಜು ಹೊಡಿಬೇಕು ಅನ್ಸುತ್ತೆ, ಇನ್ನು ಕೆಲವರಿಗೆ ನೀರನ್ನು ನೋಡಿದ ತಕ್ಷಣ ಭಯ ಆಗುತ್ತೆ. ಯಾಕಂತ ಹೇಳಿದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಆ ಥರ ಇರುತ್ತೆ, ಅವ್ರಿಗೆ ಮುಳುಗೋಗ್ತಾರೆ ಅಂತ ಒಂದು ಭಯ ಇರುತ್ತೆ, ಹೌದಲ್ವಾ. ಒಬ್ಬೊಬ್ಬರ ಎಕ್ಸ್ಪೀರಿಯನ್ಸ್ ಒಬ್ಬೊಬ್ಬರದ್ದು ಭಿನ್ನವಾಗಿರುತ್ತೆ. ಓಕೆ. ಅನುಭವಿಸುವ ವ್ಯಕ್ತಿಗೆ ಮಾತ್ರ ಅದರ ಪ್ರಜ್ಞೆ ಇರುತ್ತೆ, ರೈಟ್. ಸಂದರ್ಭ ಪ್ರಭಾವ. ಅನುಭವಗಳು ಆಂತರಿಕ ಮತ್ತು ಬಾಹ್ಯ ಪರಿಸ್ಥಿತಿಗಳಿಂದ ಪ್ರಭಾವಿತವಾಗಿರುತ್ತದೆ. ಉದಾಹರಣೆ, ಬಿಸಿಲಿನ ದಿನ ಕಿಕ್ಕಿರದ ಬಸ್ಸಿನಲ್ಲಿ ಪ್ರಯಾಣಿಸುವುದು ಕಷ್ಟ ಎನಿಸಬಹುದು, ಆದರೆ ನೀವು ಪ್ರೀತಿ ಪಾತ್ರರೊಂದಿಗೆ ಪ್ರವಾಸಕ್ಕೆ ಹೋಗುತ್ತಿದ್ದರೆ ಅದೇ ಪ್ರಯಾಣವು ಅಷ್ಟೊಂದು ಕಷ್ಟ ಕೊಡಲ್ಲ. ಓಕೆನಾ. ಏನಂತ ಹೇಳಿ, ನಾವು ಬಿಸಿಲಲ್ಲಿ ಬಸ್ಸಲ್ಲಿ ಹೋಗ್ಬೇಕಿದ್ದಾಗ ಏನಪ್ಪ ಇದು ಇಷ್ಟು ರಶ್ ಇದೆ ಅಂತ ನಾವೇ ಅನ್ಕೊಂತೀವಿ, ಎಷ್ಟೇ ಬಿಸಿಲಿದ್ರೆ ಕೂಡ. ಅದೇ ನಮ್ಮ ಪ್ರೀತಿ ಪಾತ್ರ ಅನ್ನೋದ್ರ ಜೊತೆ ಇದ್ದಾಗ ನಮ್ಗೆ ಆ ಬಿಸಿಲೆಲ್ಲ ಫೀಲೇ ಆಗೋದಿಲ್ಲ, ರೈಟ್. ನೆಕ್ಸ್ಟ್, ಬಿಹೇವಿಯರ್ಸ್, ವರ್ತನೆ. ತುಂಬ ಇಂಪಾರ್ಟೆಂಟ್ ಇದು. ವರ್ತನೆಗಳು ಎಂದರೆ ನಾವು ಮಾಡುವ ಪ್ರಕ್ರಿಯೆಗಳು ಅಥವಾ ತೊಡಗಿಸಿಕೊಳ್ಳುವ ಚಟುವಟಿಕೆಗಳು. ಓಕೆನಾ. ಸರಳ ಮತ್ತು ಸಂಕೀರ್ಣ. ಕಣ್ಣು ಮಿಟುಕಿಸುವುದು ಸರಳ ವರ್ತನೆ ಆದರೆ ಪರೀಕ್ಷೆ ಬರೆಯುವುದು ಅಥವಾ ಸಿನಿಮಾ ನೋಡಲು ನಿರ್ಧರಿಸುವುದು ಸಂಕೀರ್ಣ ವರ್ತನೆ ಆಗಿರುತ್ತೆ. ಓಕೆ. ಸಿಂಪಲ್ ಅಂಡ್ ಕಾಂಪ್ಲೆಕ್ಸ್ ಅಂತ ಹೇಳಿರೋದು. ಓಕೆ. ಸಿಂಪಲ್ ಬಿಹೇವಿಯರ್, ಕಾಂಪ್ಲೆಕ್ಸ್ ಬಿಹೇವಿಯರ್ ಅಂತ ಹೇಳ್ತೀವಿ. ಬಾಹ್ಯ ವರ್ತನೆ, ಆಂತರಿಕ ವರ್ತನೆ, ಓವರ್ಟ್, ಕೋವರ್ಟ್. ಓಕೆ. ಇತರರಿಗೆ ಸ್ಪಷ್ಟವಾಗಿ ಕಾಣಿಸುವ ವರ್ತನೆ, ಇದನ್ನ ಏನಂತ ಕರಿತೀವಿ? ಬಾಹ್ಯ ವರ್ತನೆ. ಆಂತರಿಕ ವರ್ತನೆ ನಮ್ಮಲ್ಲೇ, ಅಂದ್ರೆ ಒಳಗೊಳಗೆ ನಡೆಯುವ ಬದಲಾವಣೆಗಳನ್ನು ನಾವು ಏನು ಅಂತ ಹೇಳ್ತೀವಿ ಅಂದ್ರೆ ಕೋವರ್ಟ್ ವರ್ತನೆಗಳು ಅಂತ ಹೇಳ್ತೀವಿ. ಚೆಸ್ ಆಡುವಾಗ ಸ್ನಾಯುಗಳಿಂದ ತುಡಿತ ಅಥವಾ ಪರೀಕ್ಷೆ ಸಮಯದಲ್ಲಿ ಹೃದಯ ಬಡಿತ ಹೆಚ್ಚಾಗುತ್ತದೆ, ನಮ್ಮಲ್ಲಾಗುವಂತಹ ವರ್ತನೆ. ನೀವು ನೋಡಿ, ಪರೀಕ್ಷೆ ಬರೀ ಟೈಮಲ್ಲಿ ಲಾಸ್ಟ್ ಒಂದು 5 to 10 minutes ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಹಾರ್ಟ್ ಪ್ಯಾಪ್ಯುಲೇಷನ್ಸ್ ಅಂತ ಹೇಳ್ತೀವಿ, ಅದನ್ನ ಹೃದಯ ಬಡಿತ ಜಾಸ್ತಿ ಆಗುವಂಥದ್ದು. ಏನಕ್ಕೆ ಅಂತ ಹೇಳಿದ್ರೆ ಟೈಮ್ ಆಗೋತಿದೆ, ಇನ್ನ ಬರೆಯುವಂಥದ್ದು ಜಾಸ್ತಿ ಇದೆ, ಆಗ್ತಿಲ್ಲ, ಆ ಟೈಮಲ್ಲಿ ಹೃದಯ ಬಡಿತ ಜಾಸ್ತಿ ಆಗುತ್ತೆ. ಅದು ನಮ್ಮಲ್ಲಿ ಆಗ್ತಿರುವಂತಹ ವರ್ತನೆ ಬೇರೆಯವ್ರಿಗೆ ಕಾಣಿಸುತ್ತಾ? ಇಲ್ಲ. ಸೊ ಅದಕ್ಕೋಸ್ಕರ ಇದು ಆಂತರಿಕ ವರ್ತನೆ, ಕೋವರ್ಟ್ ಬಿಹೇವಿಯರ್ಸ್ ಅಂತ ಹೇಳ್ತೀವಿ. ಪ್ರಚೋದನೆ. ಎಲ್ಲಾ ವರ್ತನೆಗಳು ಪರಿಸರದ ಪ್ರಚೋದನೆ ಅಥವಾ ಆಂತರಿಕ ಬದಲಾವಣೆಗಳಿಂದ ಪ್ರೇರಿತವಾಗಿರುತ್ತದೆ. ಸ್ಟಿಮ್ಯುಲಸ್, ರೆಸ್ಪಾನ್ಸ್ ಮಾಡುವಂಥದ್ದು. ಓಕೆ. ಪ್ರತಿಯೊಂದಕ್ಕೂ ನಮ್ಮಲ್ಲಿ ಏನೋ ಒಂದು ರೆಸ್ಪಾನ್ಸ್ ಆಗ್ತಾನೆ ಇರುತ್ತೆ. ನ್ಯೂಟನ್ ತಗಡ್ಲ ಗೊತ್ತಾ? ಫಾರ್ ಎವ್ರಿ ಆಕ್ಷನ್ ದರ್ ಇಸ್ ಎ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ನೀವು ನೋಡಿ, ಜಾಸ್ತಿ ಆಲೋಚನೆ ಮಾಡ್ತಿದ್ರೆ ನಮ್ಮ ಬಾಡಿನಲ್ಲೇ ನಮಗೆ ಚೇಂಜಸ್ ಕಾಣಿಸುತ್ತೆ. ಓಕೆ. ತುಂಬ ಚೇಂಜಸ್ ಕಾಣಿಸುತ್ತೆ. ಸೊ ಇದು ಕೂಡ ಒಂದು ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಆಗಿರುವಂಥದ್ದು. ನೋಡಿ, ಅತಿ ಹೆಚ್ಚು BP ಬರುವಂಥದ್ದು, ಡಯಾಬಿಟಿಸ್ಗೆ ಕಾರಣವಾಗುವಂಥದ್ದು ಸ್ಟ್ರೆಸ್ ಆಗಿರುತ್ತೆ. ಸ್ಟ್ರೆಸ್ ಏನಕ್ಕೆ ತಗೊತೀವಿ ಅಂತ ಹೇಳಿದ್ರೆ ನಮಗೆ ಪಾಸ್ಟಲ್ಲಿ ಆಗಿರುವಂತಹ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಮುಂದೆ ಆಗುವಂತಹ ಒಂದು ಆಂಗ್ಸೈಟಿ ಆಗಿರ್ಬೋದು, ಭಯ ಆಗಿರ್ಬೋದು, ಇವನ್ನೆಲ್ಲ ನಾವು ಆಲೋಚನೆ ಮಾಡಿ ಮಾಡಿ ಏನಾಗ್ತೀರ ಅಂತ ಹೇಳಿದ್ರೆ ನಮ್ಮ ಫಿಸಿಕಲಿ ನಮ್ಮ ಬಾಡಿ ಮೇಲೆ ಇವನ್ನೆಲ್ಲ ಏನಾಗುತ್ತೆ, ಪ್ರಭಾವ ಬೀರುತ್ತೆ. ಆವಾಗ ನಮ್ಗೆ ಏನಾಗುತ್ತೆ, BP ಬರುವಂಥದ್ದು, ಹಾರ್ಟ್ ಮೇಲೆ ಬರುವಂಥ ಕಾಯಿಲೆಗಳಾಗಿರುವಂಥದ್ದು, ಇವೆಲ್ಲ ಬರುವಂಥದ್ದು. ಕಿಡ್ನಿ ಮೇಲೆ ಕೂಡ ತುಂಬ ಪ್ರಭಾವ ಬೀರುತ್ತೆ ಈ ಒಂದು ಸ್ಟ್ರೆಸ್ ಅನ್ನೋದು, ಆಲೋಚನೆ ಅಂಥದ್ದು. ಓಕೆ. ಸ್ಟಿಮ್ಯುಲಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಇಲ್ಲಿಂದ ನೀವು ಕಾನ್ಸೆಪ್ಟ್ಸ್ಗೆ ಎಂಟ್ರಿ ಆಗ್ತಾ ಇದ್ದೀರಾ. 100% ಈ ಒಂದು ಕಾನ್ಸೆಪ್ಟ್ಸ್ ಮೇಲೆ ನಿಮಗೆ ಕ್ವಶನ್ಸ್ ಬಂದೇ ಬರುತ್ತೆ. KSET ಅಲ್ಲಿ ಬಂದಿದೆ, UGC ನೆಟ್ಟಲ್ಲಿ ಬಂದಿದೆ, KTET ನಲ್ಲಿ ಬಂದಿದೆ, GPST ನಲ್ಲಿ ಬಂದಿದೆ, HSTR ಅಲ್ಲಿ ಬಂದಿದೆ,
ಇಲ್ಲಿಂದ ನಿಮಗೆ ಕ್ವಶನ್ಸ್ ಅನ್ನೋದು ಬಂದೇ ಬರುತ್ತೆ. ಎಸ್ಪೆಷಲಿ ಈ ಒಂದು ಕಾನ್ಸೆಪ್ಟ್ಸ್ ಆಗಿರ್ಬೋದು, ಕಾನ್ಸೆಪ್ಟ್ಸಲ್ಲಿ 100% ಶೋರ್ ಶಾರ್ಟ್ ಕ್ವಶನ್ಸ್ ಬರೋವಂಥದ್ದು. ಓಕೆ, 2 ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಆಫ್ ಸೈಕಾಲಜಿ. ಮನೋವಿಜ್ಞಾನದಲ್ಲಿ 2 ಕಾನ್ಸೆಪ್ಟ್ ಬರುತ್ತೆ. ಯಾವುದು? ರಚನಾವಾದ ಮತ್ತು ನಡವಳಿಕೆವಾದ. ಸ್ಟ್ರಕ್ಚರಲಿಸಮ್, ಬಿಹೇವಿಯರಲಿಸಮ್. ಓಕೆ, ಸೊ ರಚನಾವಾದ ಯಾರು ಫೌಂಡರ್ಸ್ ಇದಕ್ಕೆ ಅಂತ ಹೇಳಿದ್ರೆ, ಯಾರು ಇದನ್ನ ಪ್ರತಿಪಾದಿಸಿದವರು ಅಂತ ಹೇಳಿದ್ರೆ, ವಿಲ್ಮೆಲ್ಮ್ ವೂಂಟ್ ಅಂತ, ಎಡ್ವರ್ಡ್ ಟೀಚ್ನರ್ ಮತ್ತು ವೂಂಟ್ ಇವರಿಬ್ಬರದು ಕೇಳಿದ್ದಾರೆ, ಪ್ರಶ್ನೆ ಆಗಿದೆ. ಸ್ಟ್ರಕ್ಚರಲಿಸಮ್ ಫೌಂಡರ್ಸ್ ಯಾರು, ರಚನಾವಾದದ ಪ್ರತಿಪಾದಕರು ಯಾರು ಅಂತ ಕೇಳಿದ್ದಾರೆ. ವೂಂಟ್ ಮತ್ತು ಟೀಚ್ನರ್ ತುಂಬಾ ಇಂಪಾರ್ಟೆಂಟ್, ಎಷ್ಟೋ ಎಕ್ಸಾಮಲ್ ಕ್ವಶನ್ ಆಗಿದೆ ಇದು. ಇದರ ಜೊತೆಗೆ ನಡವಳಿಕೆವಾದದ ಫೌಂಡರ್ಸ್ ಯಾರು, ಪ್ರತಿಪಾದಕರು ಯಾರು ಅಂತ ಹೇಳಿದ್ರೆ, ಜಾನ್ ಬಿ ವ್ಯಾಟ್ಸನ್, BF ಸ್ಕಿನ್ನರ್. ಓಕೆ, ಬೇರೆ ಬೇರೆ ಸಿದ್ಧಾಂತಗಳಿದು. ಸೈಕಾಲಜಿನಲ್ಲೇ ಬೇರೆ ಬೇರೆ ಆಸ್ಪೆಕ್ಟ್ಸ್ ಅಲ್ಲಿ ಬರುತ್ತೆ, ಬೇರೆ ಬೇರೆ ಸಿದ್ಧಾಂತಗಳು. ಇವರೇ ಬೇರೆ ಹೇಳ್ತಾರೆ, ಇವರೇ ಬೇರೆ ಹೇಳ್ತಾರೆ. ಅವೇನು ಅಂತ ಮುಂದೆ ನೋಡ್ಕೊಳ್ಳೋಣ. ಓಕೆ, ಇದು ಬಂದು ಯಾರು ಫೌಂಡರ್ಸ್ ಅಂತ ಇದೆ, ರೈಟ್? ರಚನಾವಾದ, ನಡವಳಿಕೆವಾದ. ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ, ಇಲ್ಲಿಂದ ಕ್ಲಾಸ್ ಅನ್ನೋದು ಶುರು ಆಗುತ್ತೆ. ಪ್ರೀತಿಯ ಸ್ಪರ್ಧಾ ಮಿತ್ರರೇ, ನಮ್ಮಲ್ಲಿ GPSTR ಪರೀಕ್ಷೆಗೆ ಬೇಕಾಗಿರುವಂತಹ ಕಂಪ್ಲೀಟ್ ನೋಟ್ಸ್ ಇರುವಂಥದ್ದು ಪೇಪರ್ 1, ಪೇಪರ್ 2, ಪೇಪರ್ 3. ಓಕೆ, ಪೇಪರ್ 1 ಕಾಮನ್, ಎಲ್ಲರಿಗೂ ಇರುವಂತಹ ಒಂದು ಕಾಮನ್ ಥಿಂಗ್. ಅದು ಸೈಕಾಲಜಿ ಆಗಿರ್ಬೋದು, ಇದಾಗಿದ್ದಾದ್ಮೇಲೆ ICT ಆಗಿರ್ಬೋದು. ಓಕೆ, ಇದರ ಕಂಪ್ಲೀಟ್ ನೋಟ್ಸ್ ನಮ್ಮಲ್ಲಿದೆ. ಇದರ ಜೊತೆಗೆ ಪೇಪರ್ 2ನಲ್ಲಿ ಸೈನ್ಸ್, ಮ್ಯಾಥಮೆಟಿಕ್ಸ್, ಸೋಷಿಯಲ್ ಸೈನ್ಸ್ ಪ್ರತಿಯೊಂದ್ರದ್ದು ಕೂಡ ನೋಟ್ಸ್ ನಮ್ಮಲ್ಲಿ ಅವೈಲೇಬಲ್ ಇದೆ. ಇದ್ರ ಜೊತೆಗೆ ಕನ್ನಡ ಮೀಡಿಯಮಲ್ಲೂ ಅವೈಲೇಬಲ್ ಇದೆ, ಇಂಗ್ಲೀಷ್ ಮೀಡಿಯಮಲ್ಲೂ ಅವೈಲೇಬಲ್ ಇದೆ. ಇದ್ರ ಜೊತೆಗೆ ಪೇಪರ್ 3 ಯಾರಿಗೆ ಸಬ್ಜೆಕ್ಟ್ಸ್ ಯಾರು ಬರೀತಿರೋ ಅವ್ರಿಗೆ ಲ್ಯಾಂಗ್ವೇಜ್ ಇರುವಂಥದ್ದು ಅದು ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ. ನಿಮ್ಗೇನಾದರೂ ಬೇಕಿದ್ದಲ್ಲಿ ಓಕೆ, ಕೆಳಗಡೆ ಕಾಣುತ್ತಿರೋ ವಾಟ್ಸಪ್ ನಂಬರ್ಗೆ ನೀವು ನಮಗೆ ಮೆಸೇಜ್ ಮಾಡಿ. ಕೊರಿಯರ್ ಮುಖಾಂತರನೂ ಕಳಿಸ್ಕೊಡ್ತೀವಿ, PDF ಮುಖಾಂತರನೂ ಕಳಿಸ್ಕೊಡ್ತೀವಿ. ಓಕೆ, ನಿಮ್ಗೇನಾದರೂ ಬೇಕಿದ್ದಲ್ಲಿ ಈ ಕೆಳಗಡೆ ಕಾಣುತ್ತಿರುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಓಕೆ, ನಂಬರ್ 1 ವಿಲಿಯಂ ಜೇಮ್ಸ್. ನೋಡಿ, ಒಬ್ಬೊಬ್ಬರು ಒಂದೊಂದ್ರ ಬಗ್ಗೆ ಪ್ರತಿಪಾದನೆ ಮಾಡಿದ್ದಾರೆ, ಒಬ್ಬೊಬ್ಬರು ಒಂದೊಂದು ಆಸ್ಪೆಕ್ಟ್ಸ್ನ ಒಂದೊಂದು ವಾದನ ಮಂಡಿಸಿದ್ದಾರೆ. ಅದು ಎಲ್ಲ ಕೂಡ ಇಂಪಾರ್ಟೆಂಟ್. ಯಾವ ವ್ಯಕ್ತಿ ಏನೆಲ್ಲ ಕೇಳಿದ್ದಾರೆ, ಹೇಳಿದ್ದಾರೆ, ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೇನೆ ಕ್ವಶನ್ಸ್ ಆಗೋದು. ಓಕೆ, ವಿಲಿಯಂ ಜೇಮ್ಸ್. ಓಕೆ, ಮ್ಯಾಚ್ಯೂಸೆಟ್ಸ್ ಕೇಂಬ್ರಿಡ್ಜ್ನಲ್ಲಿ ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಸ್ಥಾಪಿಸಿದರು. ಓಕೆ, ಇವರು ಮನಸ್ಸಿನ ಕಾರ್ಯಚಟುವಟಿಕೆಯನ್ನು ಅಧ್ಯಯನ ಮಾಡುವ ಫಂಕ್ಷನಾಲಿಸಮ್, ಕಾರ್ಯವಾದ ಎಂಬ ವಿಧಾನವನ್ನು ಅಭಿವೃದ್ಧಿಪಡಿಸಿದರು. ತುಂಬ ಇಂಪಾರ್ಟೆಂಟ್. ಮನಸ್ಸಿನ ರಚನೆಗಿಂತ ಮನಸ್ಸು ಏನು ಮಾಡುತ್ತದೆ ಮತ್ತು ಮನುಷ್ಯ ತನ್ನ ಪರಿಸರದೊಂದಿಗೆ ಹೊಂದಿಕೊಳ್ಳಲು ಅವನ ನಡವಳಿಕೆ ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ಮನೋವಿಜ್ಞಾನ ಅಧ್ಯಯನ ಮಾಡಬೇಕು ಎಂದು ಜೇಮ್ಸ್ ನಂಬಿದ್ದರು. ಜೇಮ್ಸ್ ಏನಂತ ಹೇಳ್ತಾರೆ, ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ. ಜೇಮ್ಸ್ ಅವರು ಏನಂತ ಹೇಳ್ತಾರೆ, ವಿಲಿಯಂ ಜೇಮ್ಸ್ ಅಂದರೆ ಮನಸ್ಸಿನ ರಚನೆಗಿಂತ ಮನಸ್ಸು ಏನು ಮಾಡುತ್ತದೆ ಮತ್ತು ಮನುಷ್ಯ ತನ್ನ ಪರಿಸರದೊಂದಿಗೆ ಹೊಂದಿಕೊಳ್ಳಲು ಅವನ ನಡವಳಿಕೆ ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ಮನೋವಿಜ್ಞಾನ ಅಧ್ಯಯನ ಮಾಡಬೇಕು ಎಂದು ಜೇಮ್ಸ್ ಹೇಳುತ್ತಾರೆ. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ವಿಲಿಯಂ ಜೇಮ್ಸ್ ಏನು ಹೇಳ್ತಾರೆ ಅಂತ ಪಕ್ಕದಲ್ಲಿ ಈ ಒಂದು ಸೆಂಟೆನ್ಸ್ನ ಬರ್ಕೊಳ್ಳಿ. ಉದಾಹರಣೆಗೆ, ಮನುಷ್ಯ ತನ್ನ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ನಡವಳಿಕೆಯು ಹೇಗೆ ಸಹಕರಿಸುತ್ತದೆ ಎಂಬುದರ ಮೇಲೆ ಇವರು ಗಮನ ಹರಿಸಿದರು. ಕಾನ್ಷಿಯಸ್ನೆಸ್ ಎಂಬುದು ಪರಿಸರದೊಂದಿಗೆ ಸಂವಹನ ನಡೆಸುವ ನಿರಂತರ ಮಾನಸಿಕ ಪ್ರಕ್ರಿಯೆಯಾಗಿದೆ ಎಂದು ಇವರು ವಾದಿಸಿದರು. ಕಾನ್ಷಿಯನ್ಸ್ ಇರಬೇಕು ಮನುಷ್ಯ. ಸೊ ಕಾನ್ಷಿಯಸ್ನಿಂದಾನೇ ನಮಗೆ ಪ್ರತಿಯೊಂದು ಆಧಾರ ಆಗುವಂಥದ್ದು, ನಮ್ಮ ಪ್ರಕ್ರಿಯೆ ಕೂಡ ಆಗುವಂಥದ್ದು ಎಂಬುದರ ಬಗ್ಗೆ ವಿಲಿಯಂ ಜೇಮ್ಸ್ ಅವರು ಹೇಳ್ತಾರೆ. ಓಕೆ, ಇದು ರಚನಾತ್ಮಕವಾದ, ಕಾರ್ಯವಾದ ಆಗಿರುತ್ತೆ ಅವ್ರದ್ದು, ವಿಲಿಯಂ ಜೇಮ್ಸ್ ಅವ್ರದ್ದು, ರೈಟ್? ನೆಕ್ಸ್ಟ್, ಜಾನ್ ಡ್ಯೂಯಿ. ಒಂದು 5 ಕ್ವಶನ್ ಪೇಪರಲ್ಲಿ ಕೊಟ್ಟಿದ್ದಾರೆ ಇವ್ರ ಬಗ್ಗೆ, ಜಾನ್ ಡ್ಯೂಯಿ ಬಗ್ಗೆ. ಓಕೆ, ತುಂಬ ಇಂಪಾರ್ಟೆಂಟ್ ಇವ್ರದ್ದು ಜಾನ್ ಡ್ಯೂಯಿ. ಓಕೆ, ಅವರು ತಮ್ಮ ಕಾಲದ ಅತ್ಯಂತ ಪ್ರಭಾವಶಾಲಿ ಶಿಕ್ಷಣ ಚಿಂತಕ ಮತ್ತು ಮನೋವಿಜ್ಞಾನಿ ಆಗಿದ್ದರು. ವಿಲಿಯಂ ಜೇಮ್ಸ್ ಅವರ ಕಾರ್ಯವಾದ ಫಂಕ್ಷನಾಲಿಸಮ್ ಸಿದ್ಧಾಂತವನ್ನು ಬಳಸಿಕೊಂಡು, ಓಕೆ, ಯಾರಿಂದ ಪ್ರೇರಿತರಾಗಿದ್ದಾರೆ? ವಿಲಿಯಂ ಜೇಮ್ಸ್ ಇಂದ ಪ್ರೇರಿತರಾಗಿದ್ದಾರೆ ಇವರು. ಓಕೆ, ವಿಲಿಯಂ ಜೇಮ್ಸ್ ಅವರ ಕಾರ್ಯವಾದವನ್ನು ಬಳಸಿಕೊಂಡು ಮನುಷ್ಯರು ತಮ್ಮ ಪರಿಸರಕ್ಕೆ ಪರಿಣಾಮಕಾರಿಯಾಗಿ ಹೊಂದಿಕೊಳ್ಳಲು, ಅಂದರೆ ಅಡ್ಯಾಪ್ಟೇಷನ್, ಯಾವ ಥರ ಅಡ್ಯಾಪ್ಟ್ ಆಗ್ತಿದ್ದಾರೆ,
ಹೇಗೆ ಪ್ರಯತ್ನಿಸುತ್ತಾರೆ ಎಂಬುದನ್ನು ಅವರು ವಿವರಿಸಿದರು. ಸೊ ನಮಗೆ ಏನು ಅಂತ ಹೇಳಿದ್ರೆ, ಮನುಷ್ಯರು ಪರಿಸರಕ್ಕೆ ಪರಿಣಾಮಕಾರಿಯಾಗಿ ಹೊಂದಿಕೊಳ್ಳಲು ಯಾವ ಥರ ಅಡ್ಯಾಪ್ಟ್ ಆಗ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ. ದ ಮೈಂಡ್ ಸೆಟ್ಸ್ ಏನು ಅಂತ ಹೇಳಿದ್ರೆ, ಅತಿ ಹೆಚ್ಚು ಮಳೆ ಬೀಳೋ ಜಾಗದಲ್ಲಿ, ಇದಾಗಿದ್ದಾದ್ಮೇಲೆ ತುಂಬಾ ಫಲವತ್ತಾದ ಒಂದು ಭೂಮಿ ಇರೋ ಜಾಗದಲ್ಲಿ ಮನುಷ್ಯರು ಯಾವ ಥರ ಇರ್ತಾರೆ, ಇದಾಗಿದ ಮೇಲೆ ಒಂದು ಡೆಸರ್ಟ್ ವಾತಾವರಣ, ಅಲ್ಲಿ ಮನುಷ್ಯರು ಯಾವ ಥರ ಇರ್ತಾರೆ. ಮೈಂಡ್ ಸೆಟ್, ಟೂ ಡಿಫ್ರೆಂಟ್ ಮೈಂಡ್ ಸೆಟ್ಸ್. ಓಕೆ, ನಾವು ಯಾವ ಥರ ಆಲೋಚನೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ತುಂಬ ಫಲವತ್ತಾದ ಮಣ್ಣಿದ್ದು ಮಳೆ ಬೆಳೆ ಕರೆಕ್ಟ್ ಆಗಿದ್ದರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಅನ್ನೋದು ಜಾಸ್ತಿ ಇರುತ್ತೆ. ಅದೇ ಮರುಗಾಡಲ್ಲಿ ಏನಾದ್ರು ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ತಿನ್ನೋದಕ್ಕೆ ಕುಡಿಯೋದಕ್ಕೂ ಸಿಗೋದಿಲ್ಲ. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ದ ಹಂಟಿಂಗ್ ಮೈಂಡ್ ಸೆಟ್ ಆಗಿರುವಂಥದ್ದು, ಆ ಥರ ಒಂದು ಮೈಂಡ್ ಸೆಟ್ನ ಬೆಳೆಸ್ಕೊಂಡಿರ್ತಾರೆ. ಓಕೆ, ಅಡ್ಯಾಪ್ಟೇಷನ್ ಅಂತ ಹೇಳ್ತೀವಿ ಇದನ್ನ, ರೈಟ್. ಡ್ಯೂಯಿ ಅವರ ಪ್ರಕಾರ ಮನೋವಿಜ್ಞಾನವು ಕೇವಲ ವ್ಯಕ್ತಿಯ ಒಳಗಿನ ಆಲೋಚನೆಗಳನ್ನು ಅಧ್ಯಯನ ಮಾಡುವುದಲ್ಲ, ಬದಲಾಗಿ ಆ ವ್ಯಕ್ತಿ ತನ್ನ ಸುತ್ತಲಿನ ಸಮಾಜ ಮತ್ತು ಪರಿಸರದೊಂದಿಗೆ ಹೇಗೆ ಸಂವಹನ ನಡೆಸುತ್ತಾನೆ ಎಂಬುದನ್ನು ಗಮನಿಸಬೇಕು. ಇವಾಗ ಸಿಂಪಲ್ ಆಗಿ ಹೇಳ್ತೀರಿ, ಶ್ರೀಮಂತ ವ್ಯಕ್ತಿಯ ಮನೆಯಲ್ಲಿರುವಂತಹ ಒಂದು ಫೆಸಿಲಿಟಿ ಆ ಮಗು ಯಾವ ಥರ ಬೆಳೆಯುತ್ತೆ ಅನ್ನೋದು ಅದರ ವಾತಾವರಣದ ಮೇಲೆ ಡಿಪೆಂಡೆನ್ಸಿ ಆಗಿರುತ್ತೆ. ಅದೇ ಒಬ್ಬ ಮಗು ಕೊಳಚೇರಿನಲ್ಲಿ ಹುಟ್ಟು ಅವನು ಬೆಳಿಬೇಕಿದ್ದಾಗ ಅವರಿಗೆ ಯಾವ ಥರ ಒಂದು ಪರಿಣಾಮ ಬೀಳುತ್ತೆ. ಸೊ ಡಿಫ್ರೆಂಟ್ ಮೈಂಡ್ ಸೆಟ್ಸ್ ಅನ್ನೋದು ಬೆಳೆಯುತ್ತೆ ಅವಾಗ, ಹೌದಲ್ವಾ? ಇದೇ ಥರನೇ ಇವಾಗ ಮಾಡುವುದರ ಮೂಲಕ ಕಲಿಕೆ, ಲರ್ನಿಂಗ್ ಬೈ ಡೂಯಿಂಗ್ ಎಂಬ ಪರಿಕಲ್ಪನೆಯನ್ನು ಮುಂದಿಟ್ಟರು. ಅಂದರೆ ಕೇವಲ ಪುಸ್ತಕದ ಜ್ಞಾನಕ್ಕಿಂತ ಪ್ರಾಯೋಗಿಕ ಅನುಭವ ಮನುಷ್ಯನ ಬುದ್ಧಿಶಕ್ತಿಯನ್ನು ಹೆಚ್ಚು ಉತ್ತಮವಾಗಿ ರೂಪಿಸುತ್ತದೆ ಎಂದು ಇವರು ನಂಬಿದ್ದರು. ಜಾನ್ ಡ್ಯೂಯರ್ದು ಯಾವ್ದು ಇಂಪಾರ್ಟೆಂಟು ಅಂತ ಹೇಳಿದ್ರೆ ತಮ್ಮ ಸುತ್ತಮುತ್ತಲಿನ ಸಮಾಜ ಮತ್ತು ಪರಿಸರ, ಅದು ಇಂಪಾರ್ಟೆಂಟು. ಇದಾಗಿದ್ದಾಮೇಲೆ ಲರ್ನಿಂಗ್ ಬೈ ಡೂಯಿಂಗ್, ಮಾಡುವುದರ ಮೂಲಕ ಕಲಿಕೆ, ಇವೆರಡು ಇಂಪಾರ್ಟೆಂಟು. ಜಾನ್ ಡ್ಯೂಯರ್ ಬಗ್ಗೆ ತುಂಬ ಸರಿ ಪ್ರಶ್ನೆ ಆಗಿದೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನಲ್ಲಿ ನೋಡಿ, ಜಾನ್ ಡ್ಯೂಯರ್ ಬಗ್ಗೆ ತುಂಬ ಸರಿ ಪ್ರಶ್ನೆ ಆಗಿದೆ. ನೆಕ್ಸ್ಟ್, ಗೆಸಾಲ್ಟ್ ಸೈಕಾಲಜಿ. ಗೆಸಾಲ್ಟ್ ಮನೋವಿಜ್ಞಾನವು 20ನೇ ಶತಮಾನದ ಆರಂಭದಲ್ಲಿ ಜರ್ಮನಿಯಲ್ಲಿ ಉದಯಿಸಿತು. ಓಕೆ, ಇದರ ಮುಖ್ಯ ಘೋಷವಾಕ್ಯ ಏನಾಗಿತ್ತು ಅಂತ ಹೇಳಿದ್ರೆ, ಇಡೀ ಅಂಶವು ಅದರ ಬಿಡಿ ಭಾಗಗಳ ಮೊತ್ತಕ್ಕಿಂತ ದೊಡ್ಡದಾಗಿದೆ. ಇಂಗ್ಲಿಷ್ನಲ್ಲಿ ದ ಹೋಲ್ ಈಸ್ ಗ್ರೇಟರ್ ದನ್ ದ ಸಮ್ ಆಫ್ ಇಟ್ಸ್ ಪಾರ್ಟ್ಸ್. ಓಕೆ, ಇಡೀ ಅಂಶವು ಅದರ ಬಿಡಿ ಭಾಗಗಳ ಮೊತ್ತಕ್ಕಿಂತ ದೊಡ್ಡದಾಗಿದೆ. ಅಂದರೆ ಚಿಕ್ಕ ಚಿಕ್ಕ ವ್ಯಾಲ್ಯೂಗಳೆಲ್ಲ ಸೇರಿ ಒಂದು ಅಂಶ ಆಗಿರುತ್ತಲ್ಲ, ಅಂಶನೇ ದೊಡ್ಡದಾಗಿರುತ್ತೆ ಚಿಕ್ಕ ಚಿಕ್ಕ ವ್ಯಾಲ್ಯೂಗಳಿಗಿಂತ. ಓಕೆ, ಸಮಗ್ರ ದೃಷ್ಟಿಕೋನ ಹೊಂದಿದ್ರು ಇವರು. ನಾವು ಒಂದು ವಸ್ತುವನ್ನು ನೋಡಿದಾಗ ನಮ್ಮ ಮೆದುಳು ಮೊದಲು ಅದರ ಸಂಪೂರ್ಣ ರೂಪವನ್ನು ಗ್ರಹಿಸುತ್ತದೆ, ನಂತರವಷ್ಟೇ ಅದರ ಸಣ್ಣ ವಿವರಗಳನ್ನು ಗಮನಿಸುತ್ತದೆ. ಫಾರ್ ಎಕ್ಸಾಂಪಲ್, ಏನಾದರೂ ಯಾವುದಾದ್ರೂ ಒಂದು ಕ್ಯೂಬಾಯ್ಡ್ ಬಾಕ್ಸ್ ನೋಡಿರ್ತಾರೆ, ರೂಬಿಕ್ ಕ್ಯೂಬ್ಸ್ನ ನೋಡಿ. ರೂಬಿಕ್ ಕ್ಯೂಬ್ಸ್ನ ನೋಡಿದ ತಕ್ಷಣ ನಿಮಗೆ ಐಡೆಂಟಿಫೈ ಮಾಡಬೇಕಿದ್ದಾಗ ಜಸ್ಟ್ ಒಂದು ರೂಬಿಕ್ ಕ್ಯೂಬ್ ಥರನೇ ನೋಡ್ತೀರಾ. ಆದರೆ ಒಂದ್ಸರಿ ರೂಬಿಕ್ ಕ್ಯೂಬ್ನ ಕಲರ್ಸ್ನೆಲ್ಲ ಒಂದಾಗಬೇಕು ಅಂತ ಮಾಡಿದಾಗ ಕಲರ್ಸ್ನೆಲ್ಲ ಮೈನ್ಯೂಟ್ ಆಗಿ ನೋಡ್ತೀರಾ, ರೈಟ್. ಗ್ರಹಿಕೆಯ ಸಂಘಟನೆ, ಉದಾಹರಣೆ, ನಾವು ಒಂದು ಸುಂದರವಾದ ಚಿತ್ರವನ್ನು ನೋಡಿದಾಗ ಅದು ಕೇವಲ ಬಣ್ಣದ ಚುಕ್ಕೆಗಳು ಗುಂಪಾಗಿ ಕಾಣದೆ ಒಂದು ಸಂಪೂರ್ಣ ಚಿತ್ರವಾಗಿ ನಮಗೆ ಗೋಚರಿಸುತ್ತದೆ, ರೈಟ್. ಅದು ಕೂಡ ಒಂದು ಎಕ್ಸಾಂಪಲ್ ಆಗುತ್ತೆ. ಮುಖ್ಯ ಪ್ರವರ್ತಕರು ಯಾರು ಅಂತ ಹೇಳಿದ್ರೆ, ಇದಕ್ಕೆ ಈ ಒಂದು ಆಧಾರದ ಮೇಲೆ ಯಾರೆಲ್ಲ ಒಂದು ಪ್ರವರ್ತಕರಾಗಿದ್ರು ಅಂತ ಹೇಳಿದ್ರೆ, ಮ್ಯಾಕ್ಸ್ ವೆರ್ತಿಮರ್, ಕುರ್ಟ್ ಕೊಫ್ಕಾ ಮತ್ತು ವುಲ್ಫ್ ಗ್ಯಾಂಗ್ ಕೋಲರ್, ಇವ್ರು ಮೂವರು ಈ ಸಿದ್ಧಾಂತದ ಪ್ರಮುಖರಾಗಿರ್ತಾರೆ. ಓಕೆನಾ. ಗೆಸಾಲ್ಟ್ ಸೈಕಾಲಜಿ ಅನ್ನ ಬಳಸ್ಕೊಂಡು ಯಾರೆಲ್ಲ ಒಂದು ಪ್ರತಿಪಾದಿಸಿದರು ಅಂತ ಹೇಳಿದ್ರೆ, ಮ್ಯಾಕ್ಸ್ ವೆರ್ತಿಮರ್, ಕರ್ಟ್ ಕೊಫ್ಕಾ, ಇದಾಗಿದ್ದ ಆಮೇಲೆ ವುಲ್ಫ್ ಗ್ಯಾಂಗ್ ಕೋಲರ್, ಇವರು ಈ ಸಿದ್ಧಾಂತದ ಪ್ರಮುಖರು ಆಗಿರುವಂಥದ್ದು, ರೈಟ್. ನೆಕ್ಸ್ಟ್, ದ ರೈಸ್ ಆಫ್ ಬಿಹೇವಿಯರಲಿಸಮ್. ಓಕೆ, ರೈಸ್ ಆಫ್ ಬಿಹೇವಿಯರಿಸಮ್. ಇಷ್ಟೊತ್ತು ನೋಡ್ಕೊಂಡಿದ್ದು ಯಾವುದು? ಸ್ಟ್ರಕ್ಚರಲಿಸಮ್. ಇವಾಗ ನೋಡ್ತಿರೋದು ಯಾವುದು? ಬಿಹೇವಿಯರಿಸಮ್, ನಡವಳಿಕೆಯವಾದ. ಇಲ್ಲಿಂದ ಕಂಪ್ಲೀಟ್ ಚೇಂಜ್ ಆಗುತ್ತೆ ಸೈಕಾಲಜಿ ಅನ್ನೋದು. ಓಕೆ, ನಡವಳಿಕೆವಾದದ ಉದಯ, ಬಿಹೇವಿಯರಲಿಸಮ್ ರೈಸ್. ಓಕೆ, ರಚನಾವಾದಕ್ಕೆ, ಸ್ಟ್ರಕ್ಚರಲಿಸಮ್ಗೆ ಮತ್ತೊಂದು ಪ್ರಬಲ ಪ್ರಕ್ರಿಯೆಯೇ ನಡವಳಿಕೆವಾದದ ರೂಪದಲ್ಲಿ ಬಂದಿತು. ಕಂಪ್ಲೀಟ್ ಆಪೋಸಿಟ್ ಆಗಿ ಬರುತ್ತೆ. ಯಾವುದಕ್ಕೆ? ನಡವಳಿಕೆವಾದಕ್ಕೆ, ರೈಟ್. ಸಾರಿ, ರಚನಾವಾದಕ್ಕೆ ಕಂಪ್ಲೀಟ್ ಆಗಿ ಆಪೋಸಿಟ್ ಆಗಿ ಬರುತ್ತೆ. ಯಾವುದು? ನಡವಳಿಕೆವಾದ, ರೈಟ್. ನೆಕ್ಸ್ಟ್, ಸುಮಾರು 1910ರಲ್ಲಿ ಜಾನ್ ವ್ಯಾಟ್ಸನ್ ಅವರು ಮನಸ್ಸು ಮತ್ತು ಪ್ರಜ್ಞೆಯ ಮನೋವಿಜ್ಞಾನದ ವಿಷಯಗಳಾಗಿರಬಾರದು ಎಂದು ತಿರಸ್ಕರಿಸಿದರು. ಇವರು ರಷ್ಯಾದ ಶರೀರಶಾಸ್ತ್ರಜ್ಞ ಇವಾನ್ ಪಾವ್ಲೋವ್ ಅವರ ಕ್ಲಾಸಿಕಲ್ ಕಂಡೀಷನಿಂಗ್ ಪ್ರಯೋಗಗಳಿಂದ ಹೆಚ್ಚು ಪ್ರಭಾವಿತವಾಗಿದ್ದರು. ವ್ಯಾಟ್ಸನ್ ಪ್ರಕಾರ
ಮನಸ್ಸನ್ನು ನೇರವಾಗಿ ನೋಡಲು ಸಾಧ್ಯವಿಲ್ಲ. ಹೌದು. ಮತ್ತು ಅಂತರ್ನಿರೀಕ್ಷೆ ಇಂಟ್ರೋಸ್ಪೆಕ್ಷನ್ ಎಂಬುದು ವೈಯಕ್ತಿಕವಾದುದು. ಇದನ್ನು ಮತ್ತೊಬ್ಬರು ಪರಿಶೀಲಿಸಲು ಸಾಧ್ಯವಿಲ್ಲ. ಆದ್ದರಿಂದ ವೈಜ್ಞಾನಿಕ ಮನೋವಿಜ್ಞಾನವು ಕೇವಲ ಕಣ್ಣಿಗೆ ಕಾಣುವ ಮತ್ತು ಸಾಬೀತುಪಡಿಸುವಾದ ಅಂಶಗಳ ಮೇಲೆ ಕೇಂದ್ರೀಕರಿಸಬೇಕು. ಅವರು ಮನೋವಿಜ್ಞಾನವನ್ನು ನಡವಳಿಕೆ ಅಥವಾ ಪ್ರತಿಕ್ರಿಯೆಯ ಅಧ್ಯಯನಗಳ ಎಂದು ವ್ಯಾಖ್ಯಾನಿಸಿದರು. ಯಾರು? ವ್ಯಾಟ್ಸನ್ ಅವರು. ವ್ಯಾಟ್ಸನ್ ಅವರು ಏನಂತ ಮನೋವಿಜ್ಞಾನನ ಏನಂತ ಒಂದು ವ್ಯಾಖ್ಯಾನಿಸಿದ್ದಾರೆ ಅಂತ ಹೇಳಿದ್ರೆ, ನಡವಳಿಕೆ ಅಥವಾ ಪ್ರತಿಕ್ರಿಯೆಗಳ ಅಧ್ಯಯನ ಎಂದು ವ್ಯಾಖ್ಯಾನಿಸುತ್ತಾರೆ. ಇದನ್ನು ವಸ್ತುನಿಷ್ಠಿತವಾಗಿ ಅಳೆಯಬೇಕು. ನಂತರ BF ಸ್ಕಿನ್ನರ್ ಈ ಸಿದ್ಧಾಂತವನ್ನು ಮತ್ತಷ್ಟು ಜನಪ್ರಿಯಗೊಳಿಸಿದರು. ಓಕೆ, ನಮ್ಮ ಒಂದು ನಡವಳಿಕೆ ಮತ್ತು ಅದರ ಒಂದು ಪ್ರತಿಕ್ರಿಯೆ ಮೇಲೆ ನಮ್ಮ ಒಂದು ಸೈಕಾಲಜಿ ಡಿಪೆಂಡ್ ಆಗಿರುತ್ತೆ ಅಂತ ವ್ಯಾಟ್ಸನ್ ಅವರು ಹೇಳ್ತಾರೆ. ಜಾನ್ ಬಿ ವ್ಯಾಟ್ಸನ್ ಅವರು 20ನೇ ಶತಮಾನದ ಆರಂಭದಲ್ಲಿ ಮನೋವಿಜ್ಞಾನದಲ್ಲಿ ಹೊಸ ಕ್ರಾಂತಿಯನ್ನು ತಂದರು. ಇವರ ಮುಖ್ಯ ವಿಚಾರಗಳು ಹೀಗಿದೆ, ತುಂಬಾ ಇಂಪಾರ್ಟೆಂಟ್ ಇದು. ಮನಸ್ಸಿನ ತಿರಸ್ಕಾರ. ವ್ಯಾಟ್ಸನ್ ಅವರು ಮನಸ್ಸು ಮತ್ತು ಪ್ರಜ್ಞೆಯನ್ನು ವೈಜ್ಞಾನಿಕವಾಗಿ ಅಳೆಯಲು ಸಾಧ್ಯವಿಲ್ಲ ಎಂದು ವಾದಿಸಿದರು, ಏಕೆಂದರೆ ಇವರು ಕಣ್ಣಿಗೆ ಕಾಣಿಸುವುದಿಲ್ಲ. ನಂಬರ್ 1 ಪಾಯಿಂಟ್. ನಡವಳಿಕೆಯೇ ಮುಖ್ಯ. ಅವರ ಪ್ರಕಾರ ಮನೋವಿಜ್ಞಾನವು ಕೇವಲ ವ್ಯಕ್ತಿಯ ಹೊರಗಿನ ನಡವಳಿಕೆಯನ್ನು ಅಂದರೆ ಅಬ್ಸರ್ವಬಲ್ ಬಿಹೇವಿಯರ್ ಮಾತ್ರ ಅಧ್ಯಯನ ಮಾಡಬೇಕು. ಇದನ್ನು ಯಾರೇ ಆದರೂ ನೋಡಿ ಅಳೆದು ಮತ್ತು ಸಾಬೀತುಪಡಿಸಬೇಕು. ಅವನು ಯಾವ ಥರ ಒಂದು ಬಿಹೇವ್ ಮಾಡ್ತಾನೆ, ಅವನ ನಡವಳಿಕೆ ಏನಾಗಿದೆ ಅದನ್ನ ನೋಡಿ ಡಿಸೈಡ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾರೆ. ನಂತರ ಪರಿಸರವಾದ. ವ್ಯಕ್ತಿತ್ವವು ಹುಟ್ಟಿನಿಂದ ಬರುವುದಿಲ್ಲ, ಬದಲಾಗಿ ಅವನು ಬೆಳೆಯುವ ಪರಿಸರದಿಂದ ರೂಪಿತವಾಗುತ್ತದೆ ಎಂದು ಅವರು ನಂಬಿದ್ದರು. ನಾನು ಹಾಗೆ ಎಕ್ಸಾಂಪಲ್ ಕೊಟ್ಟೆ ನಿಮಗೆ. ಏನು ಅಂತ ಹೇಳಿದ್ರೆ, ಒಂದು ದೊಡ್ಡ ಅರಮನೆಯಲ್ಲಿ ಹುಟ್ಟೋ ಮಗುಗೆ ಮತ್ತೆ ಕೊಳಚೇರಿಯಲ್ಲಿ ಹುಟ್ಟೋ ಮಗುಗೆ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅವರ ಮೈಂಡ್ ಸೆಟ್ಟೇ ಬೇರೆ ಇರುತ್ತೆ. ಓಕೆನಾ? ಪ್ರಚೋದನೆ ಮತ್ತು ಪ್ರತಿಕ್ರಿಯೆ, SR ಥಿಯರಿ ಅಂತ ಹೇಳ್ತಾರೆ. ಓಕೆ, ಸ್ಟಿಮ್ಯುಲಸ್ ಅಂಡ್ ರೆಸ್ಪಾನ್ಸ್ ಥಿಯರಿ ಅಂತ. SR ಥಿಯರಿ ಅಂತ ಹೇಳಿದ್ರೆ ಸ್ಟಿಮ್ಯುಲಸ್ ಮತ್ತು ರೆಸ್ಪಾನ್ಸ್. ಪರಿಸರದ ಪ್ರಚೋದನೆಗೆ ಮನುಷ್ಯನ ಅಥವಾ ಪ್ರಾಣಿ ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬುದು ಮನೋವಿಜ್ಞಾನದ ಮೂಲಾಧಾರ ಎಂಬುದು ಇವರ ವಾದವಾಗಿದೆ. SR ಥಿಯರಿನ ಇವರೇ ವ್ಯಾಟ್ಸನ್ ಅವರೇ ಹೇಳಿದ್ದು, ತುಂಬಾ ಇಂಪಾರ್ಟೆಂಟ್. SR ಮಾಡೆಲ್ ಯಾರಿಂದ ಶುರು ಆಯಿತು ಅಂತ ಹೇಳಿದ್ರೆ ವ್ಯಾಟ್ಸನ್. ಓಕೆ, ಜಾನ್ ಬಿ ವ್ಯಾಟ್ಸನ್ ಅವರು ಪ್ರತಿಪಾದಿಸಿದ ಒಂದು ಮಾಡೆಲ್ ಯಾವುದು ಅಂತ ಹೇಳಿದ್ರೆ SR ಥಿಯರಿ, ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಥಿಯರಿ, ಪ್ರಚೋದನೆ ಪ್ರತಿಕ್ರಿಯೆ ಥಿಯರಿ ಆಗಿರುತ್ತೆ. ತುಂಬಾ ಇಂಪಾರ್ಟೆಂಟ್ ಇದು. ಓಕೆ, ಈ ನಾವು ಏನಕ್ಕೆ ಪ್ರಚೋದನೆ ಆಗ್ತೀವಿ, ಅದರ ಒಂದು ರೆಸ್ಪಾನ್ಸ್ ಯಾವ ತರ ಇರುತ್ತೆ ಅದ್ರ ಮೇಲೆ ಇವರು ಅಂತ ಹೇಳ್ತಾರೆ. ಅದೇ ಸೈಕಾಲಜಿಗೆ ಮೂಲಾಧಾರ ಅಂತ ಇವರು ಹೇಳ್ತಾರೆ. ಓಕೆ, ನೆಕ್ಸ್ಟ್ ಸಿಗ್ಮಂಡ್ ಫ್ರೂಯ್ಡ್ ಮತ್ತು ಅವರ ಒಂದು ಅನಾಲಿಸಿಸ್, ಮನೋವಿಶ್ಲೇಷಣೆ ಏನಾಗಿತ್ತು. ವ್ಯಾಟ್ಸನ್ ಅವರ ನಡವಳಿಕೆ ವಾದವು ದಶಕಗಳ ಕಾಲ ಪ್ರಾಬಲ್ಯ ಹೊಂದಿದ್ದರು. ಅದೇ ಸಮಯದಲ್ಲಿ ಮಾನವ ಸ್ವಭಾವದ ಬಗ್ಗೆ ಕ್ರಾಂತಿಕಾರಿ ದೃಷ್ಟಿಕೋನವನ್ನು ನೀಡಿದವರು ಸಿಗ್ಮಂಡ್ ಫ್ರಾಯ್ಡ್. ಇವರು ಮಾನವನ ನಡವಳಿಕೆಯನ್ನು ಅಪ್ರಜ್ಞಾಪೂರ್ವಕ ಆಸೆಗಳ ಅಂದರೆ ಅನ್ಕಾನ್ಶಿಯಸ್ ಡಿಸೈರ್ಸ್ ಕ್ರಿಯಾತ್ಮಕ ಅಭಿವ್ಯಕ್ತಿ ಎಂದು ನೋಡಿದರು. ಮಾನವನ ವ್ಯಕ್ತಿತ್ವ ಮತ್ತು ಮಾನಸಿಕ ಅಸ್ವಸ್ಥತೆಗಳನ್ನು ಅರ್ಥ ಮಾಡಿಕೊಳ್ಳಲು ಇವರು ಹೊಸ ಹಾದಿಯನ್ನು ತೋರಿಸಿಕೊಟ್ಟರು. ಓಕೆ, ಅನ್ಕಾನ್ಶಿಯಸ್ ಡಿಸೈರ್ ಯಾರು ಹೇಳ್ತಾರೆ ಅಂತ ಹೇಳಿದ್ರೆ ಸಿಗ್ಮಂಡ್ ಫ್ರಾಯ್ಡ್ ಹೇಳುವಂಥದ್ದು. ರೈಟ್. ನೆಕ್ಸ್ಟ್, ಡಿಫರೆನ್ಸ್ ಬಿಟ್ವೀನ್ ಸ್ಟ್ರಕ್ಚರಲಿಸಮ್ ಮತ್ತೆ ಬಿಹೇವಿಯರಿಸಮ್. ರಚನಾವಾದ ಮತ್ತು ನಡವಳಿಕೆವಾದ ನಡುವಿನ ವ್ಯತ್ಯಾಸಗಳು. ಇದನ್ನ ನೋಡಿಕೊಂಡ್ರೆ ನಿಮಗೆ ಕ್ಲೀನಾಗಿ ಅರ್ಥ ಆಗ್ಬಿಡುತ್ತೆ. ಓಕೆ, ಮನೋವಿಜ್ಞಾನದ ಇತಿಹಾಸದಲ್ಲಿ 2 ಸಿದ್ಧಾಂತಗಳು ಬಹಳ ಮುಖ್ಯವಾಗಿದೆ. ಇವುಗಳ ನಡುವಿನ ಪ್ರಮುಖ ವ್ಯತ್ಯಾಸಗಳು ಇಲ್ಲಿದೆ. ನಂಬರ್ 1, ಅಧ್ಯಯನ ವಿಷಯ. ರಚನಾವಾದವು ಪ್ರಜ್ಞೆ ಮತ್ತು ಮನಸ್ಸಿನ ರಚನೆಯನ್ನು ಅಧ್ಯಯನ ಮಾಡಿದರೆ, ನಡವಳಿಕೆವಾದವು ಕಣ್ಣಿಗೆ ಕಾಣುವ ಅಂದರೆ ಬಿಹೇವಿಯರ್ ನಡವಳಿಕೆಯನ್ನು ಮಾತ್ರ ಅಧ್ಯಯನ ಮಾಡುತ್ತದೆ. ಓಕೆ, ರಚನಾವಾದ ಏನು? ಪ್ರಜ್ಞೆ ಮತ್ತು ಮನಸ್ಸು. ಓಕೆ, ನಡವಳಿಕೆವಾದ ಏನು? ನಮ್ಮ ಒಂದು ಅಬ್ಸರ್ವಲ್ ಬಿಹೇವಿಯರ್ ಆಗಿರುತ್ತೆ ಅಧ್ಯಯನ ಮಾಡುವಂಥದ್ದು. ಓಕೆ, ವಿಧಾನ. ರಚನಾವಾದವು ಅಂತರ್ನಿರೀಕ್ಷೆ ಇಂಟ್ರೋಸ್ಪೆಕ್ಷನ್ ಅಥವಾ ಸ್ವಯಂ ವಿಶ್ಲೇಷಣೆಯನ್ನು ಬಳಸುತ್ತದೆ. ಆದರೆ ನಡವಳಿಕೆವಾದವು ವೈಜ್ಞಾನಿಕ ಪ್ರಯೋಗಗಳು ಮತ್ತು ವಸ್ತುನಿಷ್ಠಿತ ಅವಲೋಕನವನ್ನು ಆಬ್ಜೆಕ್ಟಿವ್ ಅಬ್ಸರ್ವೇಷನ್ನ ಬಳಸಿಕೊಳ್ಳುತ್ತದೆ. ಡಿಫರೆನ್ಸ್. ನಂಬಿಕೆ. ರಚನಾವಾದಿಗಳು ಮನಸ್ಸಿನ ಸಣ್ಣ ಬಿಡಿಭಾಗಗಳಾಗಿ ವಿಭಜಿಸಬಹುದು ಎಂದು ನಂಬಿದ್ದರು. ನಡವಳಿಕೆವಾದಿಗಳು ಮನಸ್ಸು ಒಂದು ಕಪ್ಪು ಪೆಟ್ಟಿಗೆ ಇದ್ದಂತೆ, ಅದನ್ನು ನೋಡಿ ಅಳೆಯಲು ಸಾಧ್ಯವಿಲ್ಲ, ಆದ್ದರಿಂದ ಕೇವಲ ಪ್ರತಿಕ್ರಿಯೆಗಳನ್ನು ಗಮನಿಸಬೇಕು ಎಂದು ವಾದಿಸಿದರು. ಇದನ್ನ ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ನಮ್ಮಲ್ಲಿ GPSTR ಪೇಪರ್ 1, ಪೇಪರ್ 2, ಪೇಪರ್ 3 ಕಂಪ್ಲೀಟ್ ಸ್ಟಡಿ ಮೆಟೀರಿಯಲ್ ಅವೈಲೇಬಲ್ ಇದೆ. ನಿಮ್ಗೇನಾದರೂ ಬೇಕಿದ್ದಲ್ಲಿ ಈ ಕಾಣುತ್ತಿರುವ ನಂಬರ್ಗೆ ಮೆಸೇಜ್ ಮಾಡಿ. ಬೋತ್ ಇನ್ ಕನ್ನಡ ಮೀಡಿಯಂ ಆ್ಯಂಡ್ ಇಂಗ್ಲೀಷ್ ಮೀಡಿಯಂ ಎರಡರಲ್ಲೂ ಇದೆ.
ಓಕೆ ಫ್ರೆಂಡ್ಸ್, ಇಲ್ಲಿಗೆ ಚಾಪ್ಟರ್ 1 ಓಕೆ ಬಿಹೇವಿಯರಿಸಮ್ ಆಗಿರ್ಬೋದು, ಸ್ಟ್ರಕ್ಚರಲಿಸಮ್ ಆಗಿರ್ಬೋದು ಮುಗ್ದಿದೆ. ನೆಕ್ಸ್ಟ್ ಯಾರೆಲ್ಲ ಏನೆಲ್ಲ ಮಾಡೆಲ್ಸ್ ಎಲ್ಲ ಪ್ರತಿಪಾದಿಸಿದರು, ಸೈಕಾಲಜಿ ಕ್ಲಾಸಸ್ ಹಿಂಗೆ ಶುರು ಆಗ್ತಾ ಇರುತ್ತೆ. ಓಕೆ, ಕ್ಲಾಸ್ ಕಂಪ್ಲೀಟಾಗಿ ನೋಡಿ, ಬರೀ ಸೈಕಾಲಜಿ ಅಂತಲ್ಲ, ಪೇಪರ್ 1 ಕಂಪ್ಲೀಟಾಗಿ ಮುಗಿಸ್ಕೊಡ್ತೀವಿ ನಾವು. ಓಕೆ, ಇದಾದ ನಂತರ ಪೇಪರ್ 2 ನೆಕ್ಸ್ಟ್ ಶುರು ಆಗುತ್ತೆ. ಪೇಪರ್ 2 ಯಾವ್ದು ಶುರು ಆಗುತ್ತೆ ಅಂತ ಹೇಳಿದ್ರೆ ಸೋಷಿಯಲ್ ಸೈನ್ಸ್ ಶುರು ಆಗುವಂಥದ್ದು, ಇದರ ಜೊತೆಗೆ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಎಲ್ಲ ಶುರು ಆಗುತ್ತೆ. ಓಕೆ, GPSTಗೆ ಕಂಪ್ಲೀಟ್ ಪ್ಯಾಕೇಜ್ನ ಕೊಡ್ತಾ ಇದೀವಿ, ಫ್ರೀಯಾಗಿ ಕೊಡ್ತಾ ಇದೀವಿ ಯೂಟ್ಯೂಬ್ನಲ್ಲಿ. ಓಕೆ, ಕಂಪ್ಲೀಟ್ ಕ್ಲಾಸಸ್ನ ನೋಡ್ಕೊಳ್ಳಿ, ಇಟ್ ಈಸ್ ಮೋರ್ ದ್ಯಾನ್ ಎನಫ್. ಓಕೆ, ಕರೆಂಟ್ ಅಫೇರ್ಸ್ ಕ್ಲಾಸಸ್ ಕೂಡ ಇದೆ ನಮ್ಮಲ್ಲೇ. ಕರೆಂಟ್ ಅಫೇರ್ಸ್ ಕ್ಲಾಸಸ್, ಮಂತ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಕರೆಂಟ್ ಅಫೇರ್ಸ್ ಕಂಪ್ಲೀಟಾಗಿ ಕವರ್ ಆಗಿರುತ್ತೆ. ಇದರ ಜೊತೆಗೆ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿದ್ದಲ್ಲಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಇದೆ, ಸ್ಪರ್ಶ ಅಕಾಡೆಮಿ ಅಂತ, ಜಾಯ್ನ್ ಆಗಿ ಅಪ್ಡೇಟ್ಸ್ ಕೂಡ ಕೊಡ್ತಾ ಇರ್ತೀವಿ. ಓಕೆ, GPSTR ಪ್ರಿಪ್ರೇಷನ್ಗೆ ನಾವು ಒಂದು ಕಂಪ್ಲೀಟಾಗಿ ನಿಮಗೆ ಪ್ಯಾಕೇಜ್ ಕೊಡ್ತಿರೋವಂಥದ್ದು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಕ್ಲೀನಾಗಿ ಕಲ್ತ್ಕೊಳ್ಳಿ. ಓಕೆ, ನಿಮ್ಮ ಒಂದು GPSTR ಎಕ್ಸಾಮ್ಗೆ ನಮ್ಮ ಒಂದು ಸಣ್ಣ ಒಂದು ಪ್ರಯತ್ನ ನಾವು ಮಾಡ್ತಿರೋವಂಥದ್ದು. ಎಲ್ಲರಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.